ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಈ ದಿನದ ಪಂಚಾಂಗದ ವಿಶೇಷತೆ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಶುಕ್ರವಾರದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕೃತಶ್ಚೇಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧ ಯಶರಿತೌ ವಾಚನ್ನ ಸದತ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರ್ವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ವಿಶೇಷತೆ ಏನು ನೋಡೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ಅಷ್ಟಮಿ ತಿಥಿ, ಪೂರ್ವಭಾದ್ರ ನಕ್ಷತ್ರ. ಈ ದಿವಸ ಶುಕ್ರವಾರ ಅಷ್ಟಮಿ ಸೇರಿರತಕ್ಕಂಥದ್ದು ಬಹಳ ಒಳ್ಳೆಯದು. ಅಮ್ಮನವರ ಪ್ರಾರ್ಥನೆಗೆ, ಅಮ್ಮನವರ ಉಪಾಸನೆಗೆ. ಅಷ್ಟಮಿಯಲ್ಲಿ ಅಷ್ಟೋತ್ತರ ಸೇವೆ ಮಾಡುವುದರಿಂದ ಆಕೆ ಸಂಪ್ರೀತಳಾಗ್ತಾಳೆ. ಜೊತೆಗೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕ ಸ್ಥಳ ಶೋಭಿತ ಅಂತ ಬರುತ್ತಲ್ಲಿ. ಅಷ್ಟಮಿಯ ಚಂದ್ರನ ಹಾಗೆ ಆ ಲಲಿತಾ ಪರಮೇಶ್ವರಿಯ ಹಣೆ ಇದೆಯಂತೆ, ಹಾಗೆ ಶೋಭಿಸ್ತಾ ಇದ್ದಾಳೆ ಅನ್ನುವ ಅರ್ಥದಲ್ಲಿ ಆ ಸಹಸ್ರನಾಮದಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಲಲಿತಾ ಸಹಸ್ರನಾಮ ಈ ಅಷ್ಟಮಿ ದಿವಸ ಹೇಳಿಕೊಂಡ್ರೆ ತುಂಬ ತುಂಬ ಉಪಕಾರಿ, ಫಲಕಾರಿ. ಜೊತೆಗೆ ಈ ದಿವಸ ಬುಧನ ಪರಿವರ್ತನೆ ಇದೆ. ಬುಧ ಇಷ್ಟು ದಿವಸ ತುಂಬ ವೀಕಾಗಿದ್ದ. ಅಂದರೆ ಅವನ ಕ್ಷೇತ್ರ, ಬುಧ ವೀಕ್ ಇರತಕ್ಕಂಥದ್ದು ಅಂತಂದರೆ ಅವನ ಸಂಚಾರ ಶತ್ರು ಕ್ಷೇತ್ರದಲ್ಲಿ ಆಗ್ತಾಯಿತ್ತು. ಈಗ ಆತ ಮಿತ್ರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ. ಈ ದಿವಸದಿಂದ ಶುಕ್ರನ ಮನೆಗೆ ಬರ್ತಾನೆ. ತುಂಬ ಒಳ್ಳೆಯ ಸಹೃನ್ ಮಿತ್ರ ಬುಧ. ವಸ್ತುತಃ ಅನೇಕ ಫಲಗಳನ್ನು ಕೊಡ್ತಕ್ಕಂಥ ಗ್ರಹ ಬುಧ. ತುಂಬ ಚೆನ್ನಾಗಿದ್ದರೆ ಅವನು ಮತ್ತೆ ಸರ್ವದಾ ಯಾವಾಗಲೂ ಅವನು ಫಲ ಕೊಡ್ತಕ್ಕಂಥ ಶಕ್ತಿ ಇದೆ. ಕೆಲವರಿಗೆ ಕೆಲವು ಕಾಲದಲ್ಲಿ ಇರ್ತದೆ, ಬುಧನಿಗೆ ಹಾಗಲ್ಲ. ಯಾವಾಗಲೂ ಏನೇನಪ್ಪ ಕೊಡ್ತಾನೆ ಅಂತಂದರೆ ಅವನು ದೊಡ್ಡ ಪಟ್ಟಿ ಇದೆ. ವಿದ್ಯಾ ಬಂಧು ವಿವೇಕ ಮಾತುಲ ಸುಹೃದ್ ವಾಕ್ಕರ್ಮ ಕೃದ್ಬೋಧನ ಅಂತ ಫಲದೀಪಿಕೆಯಲ್ಲಿ ವಿವರಣೆ ಮಾಡ್ತಾರೆ. ವಿದ್ಯಾ ಬಂಧು ವಿವೇಕ, ವಿದ್ಯೆ ಬೇಕು ಅಂತಂದರೆ ಬಹಳ ಇದೀಗ ಶುರುವಾಗ್ತಾ ಇದೆ ಎಲ್ಲರಿಗೂ ಸ್ಕೂಲುಗಳು. ವಿದ್ಯೆ ಬೇಕು. ವಿದ್ಯಾ ಬಂಧುವರ್ಗದಲ್ಲಿ ಯಾವುದೇ ವೈರ ಅಥವಾ ಇತ್ಯಾದಿ ಕ್ಲೇಶಗಳಿರಬಾರ್ದು ಅಂತಂದರೆ ಬುಧನ ಅನುಗ್ರಹ ಇರಬೇಕು. ಚೆನ್ನಾಗಿದ್ದಾರೆ ಬಂಧುಗಳ ಜೊತೆಗೆ ಒಡನಾಟ ಚೆನ್ನಾಗಿದೆ, ಯಾರ ಜೊತೆಗೂ ಜಗಳ ಆಡೋದಿಲ್ಲ, ಹಾಗಿದೆ ಅಂತಂದರೆ ಬುಧನ ಅನುಗ್ರಹ ಚೆನ್ನಾಗಿದೆ ಅಂತ. ವಿವೇಕವೂ ಇದೆ ಬುಧನಿಗೆ. ಅಂದರೆ ಈ ಪ್ರಜ್ಞೆಯಿಂದ ಯೋಚನೆ ಮಾಡ್ತಕ್ಕಂಥ ಶಕ್ತಿಯು ಆತನಿಗಿದೆ ಅಂತ. ಯಾ ಬಂಧು ವಿವೇಕ ಮಾತುಲ ಅಂತಂದರೆ ಸೋದರ ಮಾವಂದಿರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಯಾವುದು ಆ ಬುಧ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ ಅಂತಂದರೆ ಸಾಮಾನ್ಯವಾಗಿ ಅಮ್ಮನ ಅಣ್ಣ ತಮ್ಮಂದಿರ ಜೊತೆಗೆ ತುಂಬ ಸ್ನೇಹಪೂರ್ವಕವಾಗಿರ್ತಾರೆ ಅಂತ. ಮತ್ತು ಸ್ನೇಹಿತರು ಕೂಡ, ಸ್ನೇಹಿತರ ವಿಚಾರದ ಸುಹೃತ್ ಅಂತ ಹೇಳಿದೆ. ಹೀಗಾಗಿ ತುಂಬ ಆತ್ಮೀಯ ಮಿತ್ರರಿಂದ ಸಹಕಾರ ಉಂಟಾಗುತ್ತೆ ಬುಧನಿಂದಾಗಿ. ಬುಧ ಚೆನ್ನಾಗಿದ್ದರೆ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ ಅವರಿಗೆ. ಹಾದಿ ತಪ್ಪಿಸೋ ಫ್ರೆಂಡ್ಸ್ ಅಲ್ಲ, ಶ್ರೇಯಸ್ಸಿಗೆ ಕಾರಣರಾಗೋ ಫ್ರೆಂಡ್ಸ್ ಇರ್ತಾರೆ. ನಿಷ್ಕಾಮ ಅಂತೀವಲ್ಲ, ಯಾವುದನ್ನು ಬಯಸದೆ ನಿಸ್ವಾರ್ಥ ಅಂತೀವಲ್ಲ, ಹಾಗೆ ಆ ರೀತಿಯಲ್ಲಿ ಅಂಥ ಸ್ನೇಹಿತರು ಸಿಗ್ತಾರೆ ಬುಧ ಜಾತಕದಲ್ಲಿ ಚೆನ್ನಾಗಿದ್ದರೆ ಅಂತ. ಆಮೇಲೆ ವಾಕ್ಕರ್ಮ, ವಾಕ್ಶಕ್ತಿ ಬುಧನಿಂದ. ಬುಧ ತುಂಬ ಚೆನ್ನಾಗಿದ್ದರೆ ಅವನು ಶ್ಲಿಷ್ಟವಾಕ್ ಸತತ ಹಾಸ್ಯ ರುಚಿಜ್ಞ ಅಂತ ಹೇಳಿದೆ. ಮಾತಾಡಿದ್ರೆ ಅರ್ಥಪೂರ್ಣವಾಗಿರಬೇಕು, ಅದಕ್ಕೆ ಬೇರೆ ಬೇರೆ ಅನ್ವಯಗಳು ಆಗಬೇಕು ಶಾಸ್ತ್ರಾರ್ಥ ರೀತಿಯಲ್ಲಿ. ತುಂಬ ಚೆನ್ನಾಗಿದೆ ಅಂತೆ. ಅಂದರೆ ಬುಧ ಚೆನ್ನಾಗಿದ್ದಾನೆ ಅಂತಂದರೆ ನೋಡಿ, ಅವರಿಗೆ ತುಂಬ ಚೆನ್ನಾಗಿರುತ್ತೆ, ಬದುಕು ಚೆನ್ನಾಗಿರುತ್ತೆ ಅಂತ. ಹೀಗಾಗಿ ಅಂತಹ ಒಂದು ಸಂಪೂರ್ಣ ಫಲವನ್ನು ಕೊಡಲಿಕ್ಕೆ ಈ ಬುಧ ಇವಾಗ ಶಕ್ತಿ ತುಂಬಿಕೊಂಡಿದ್ದಾನೆ. ವೃಷಭ ರಾಶಿಗೆ ಬಂದರೆ ಬುಧನಿಗೆ ಮಹಾಶಕ್ತಿ ಬರುತ್ತೆ. ಹೀಗಾಗಿ ಏನೇನು ಫಲಗಳು ಆಮೇಲೆ ನೋಡ್ತಾ ಹೋಗೋಣ. ಅಂತೂ ಈ ದಿವಸ ಈ ಒಂದು ವಿಶೇಷತೆಯನ್ನು ನಾವು ಗಮನಿಸ್ತೀವಿ. ಈ ದಿವಸ ಎಲ್ಲರೂ ಅಮ್ಮನವರ ಪ್ರಾರ್ಥನೆ, ಲಲಿತಾ ಸಹಸ್ರನಾಮ ಹೇಳಿಕೊಂಡ್ರೆ ತುಂಬ ಒಳ್ಳೆಯದು. ಪ್ರಾರ್ಥನೆ ಮಾಡಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.